ಯಾಕೆ ಸರ್ ಇಷ್ಟೊಂದು ಡಲ್ ಆಗಿದ್ದೀರಾ? ಏನು ಮಾಡ ಸರ್, ಬಿಸ್ನೆಸ್ಸೇ ಡಲ್ಲು, ಪಿಕಪ್ಪೇ ಆಗ್ತಾಯಿಲ್ಲ ಬಿಸ್ನೆಸ್. ಈಗ ಸೀದೋಗಿರೋರ ಥರ ಮುಖ ಇಟ್ಕೊಂಡ್ರೆ ಯಾರು ಸರ್ ಬರ್ತಾರೆ? ಸ್ವಲ್ಪ ಸ್ವೀಟಾಗಿ ನಗರಿ ಸರ್, ಆಮೇಲೆ ನೋಡಿ ನೋಣ ಮುಟ್ಕೊಂಡಂಗೆ ಮುತ್ಕೊಳ್ತಾರೆ. ಏನು ಮುತ್ಕೊಂತಾರನ ಸರ್? ಒಂದು ವಿಚಾರ ಗೊತ್ತಾ, ನಮ್ಮ ಸಚಿವರು ಇದ್ದಾರಲ್ಲ, ಅವ್ರ ಮಗ ನೆನ್ನೆ ₹1 ಕಾಯಿ ನುಂಗ್ಬಿಟ್ನಂತೆ. ಅವ್ರ ಹೆಂಡತಿ ಬಂದ್ಬಿಟ್ಟು, ರೀ ನಮ್ಮ ಮಗ ₹1 ಕಾಯಿ ನುಂಗ್ಬಿಟ್ನಂತೆ ಕಣ್ರಿ ಅಂದಿದ್ದಕ್ಕೆ ನಮ್ಮ ಸಚಿವರು ಏನಂದ್ರಂತೆ ಗೊತ್ತಾ ಸರ್? ನಾನು ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ನುಂಗಿದ್ದೀನಿ, ನನ್ನ ಮಗ ಒಂದೇ ₹1 ನುಂಗಿದ್ದಾರೆ, ನಾಚಿಕೆ ಆಗಲ್ವಾ? ನನ್ನ ಮಗನೇ ಅಲ್ಲ ಅಂದ್ಬಿಟ್ನಂತೆ ಸರ್. ಏನು ಕಾಲ ಬಂತು ಅಲ್ವಾ ಸರ್? ಯಾವಾಗಲೂ ನಗ್ತೀರಿ ಸರ್, ಹೀಗೆ ಏನು ಚೆನ್ನಾಗಿ ಕಾಣಿಸ್ತೀರಾ? ಹಂಗೆ ನಗ್ತಾ ಇದ್ರೆ ನೋಣ ಮುತ್ಕೊಳ್ತಾರೆ ನಮ್ಮ ಜನ. ಸರ್ ನೋಡಿ, ಆಗಲೇ ನಿಮ್ಮ ಅಂಗಡಿಯಲ್ಲಿ ನೊಣಗಳು ಮುತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಮತ್ತೆ ಕೀಪ್ ಸ್ಮೈಲಿಂಗ್ ಸರ್. ಲೇ ನೋಡೋಲಿ, ನಮ್ಮ ಏರಿಯಾ ಬೆಗ್ಗರ್ ಕಮ್ ಮುಚ್ಚನ್ಸ್ ಹೊಸ ಸ್ಟೈಲ್ನ ಲೋ ವೆಲ್ಸ್ ನೆಕ್ಸ್ಟ್ ವರ್ಷನ್ ಲೋ ನೀಸ್ ಹಾಕೊಂಡು ಹೋಯ್ತವನಲ್ಲೋ. ಗುಡ್ ಮಾರ್ನಿಂಗ್ ಸರ್. ಬಾಳೆಹಣ್ಣು ಏನು ಸರ್, ನಗೋದನ್ನೇ ಮರ್ತೋದು ಹಾಕಣತ್ತೆ ನೀವು? ನಗ್ತಿದ್ದೆ ಸರ್, ನೋವಲ್ಲೂ ನಗ್ತಿದ್ದೆ. ಎಲ್ಲರೂ ನನ್ನ ಹುಚ್ಚ ಅಂದರು, ಅದಕ್ಕೆ ಈಗ ಯಾರು ಸರ್ ಹೇಳಿದ್ದು ನಗೋರು ಹುಚ್ಚರು ಅಂತ? ನೀವು ಯಾವಾಗಲೂ ನಗ್ತಾ ಇರಿ ಸರ್. ತಿಳಿದಿರೋರೇ ಹೇಳಿದ್ದಾರೆ, ಯಾರು ನಗಲ್ವೋ ಅವರು ನಿಜವಾದ ಹುಚ್ಚರು ಅಂತ. ನೋಡಿ, ನೀವು ಯಾವಾಗಲೂ ನಗ್ತಾ ಇರಬೇಕು. ಯಾರಿಗೂ ಗೊತ್ತು, ಮುಂದೊಂದಿನ ನಿಮ್ಮ ಲಕ್ಕು ಬದಲಾಗ್ಬೋದು. ಏನಾಗಿದೆಯಪ್ಪ? ಅದೇನೋ ಗೊತ್ತಿಲ್ಲ ಅಂಕಲ್, ನೀವೆಲ್ಲ ನಗೋದು ನೋಡಿ ನನಗೂ ನಗಬೇಕು ಅಂತ ಅನ್ನಿಸ್ತು. ಬಹುಶಃ ನೀವು ಹೃದಯದಿಂದ ನಕ್ಕಿದ್ದಕ್ಕೆ ನನ್ನ ಹೃದಯನೂ ಸ್ಪಂದಿಸ್ತು ಅಂತ ಅನ್ಸತ್ತೆ. ಅಲ್ಲಿ ನೋಡಿ, ಆ ಮಕ್ಕಳು ನಗೋದಕ್ಕೂ ನೀವು ನಗೋದಕ್ಕೂ ಎಷ್ಟು ಸಾಮ್ಯತೆ ಇದೆ ಅಂತ ಅನ್ಸುತ್ತೆ. ಎಷ್ಟು ನಿಷ್ಕಲ್ಮಶವಾಗಿದೆ ಅಲ್ವಾ? ನಾನೊಂದು ಅನುಭವದ ಮಾತಾಡ್ತೀನಿ ಕೇಳಪ್ಪ. ನಗು ಎಲ್ಲವನ್ನು ಕಲಿಸುತ್ತೆ, ಎಲ್ಲವನ್ನೂ ನೆನಪಿಸುತ್ತೆ, ಮತ್ತು ಅದೇ ನಗು ಎಲ್ಲವನ್ನೂ ಮರೆಸುತ್ತೆ. ಇಡೀ ಪ್ರಪಂಚವನ್ನು ಗೆಲ್ಲುವಂಥ ಶಕ್ತಿ
ಒಂದು ನಿಷ್ಕಲ್ಮಶವಾದ ನಗುವಿದೆಯಪ್ಪ. ಎಂಥ ಮಾತಾಡಿದ್ರಿ ಅಂಕಲ್. ನಮ್ಮಂಥ ಎಷ್ಟೋ ಜನ ಯುವಕರು ಈಗಿನ ಕಾಲದಲ್ಲಿ ನಗದನ್ನೇ ಮರ್ತ್ಬಿಟ್ಟಿದ್ದೀವಿ. ನಮಗೆಲ್ಲ ಒಂಥರ ಸ್ಫೂರ್ತಿ ತುಂಬಿದಾಗಾಯ್ತು. ಸರಿ ಅಂಕಲ್, ನನ್ನ ಟೈಮ್ ಆಯಿತು, ನಾ ಇನ್ನು ಬರ್ತೀನಿ. ಎಲ್ಲಿಗೆ ಸರ್? ನಾಗರಬಾವಿಗೆ ಬರ್ತೀರಾ? ಕೂತ್ಕೊಳ್ಳಿ ಸರ್. ಯಾಕೆ ಬ್ರದರ್, ಬೇಜಾರಾಗಿದ್ದೀರಾ? ಯಾಕೆ ಹೇಳ್ತೀರಾ ಸರ್? ಈ ಜೀವನ ಸಾಕಾಗೋಗಿದೆ. ಮತ್ತೆ ಏನು ಬ್ರದರ್ ನಿಮ್ಮ ಹೆಸರು? ಈ ತರ ನಕ್ಕಿ ತುಂಬಾ ದಿವಸ ಆಗಿತ್ತು ಬ್ರದರ್. ತಗೊಳ್ಳಿ. ಈ ತರ ನಕ್ಕಿ ತುಂಬಾ ದಿನಗಳಾಗಿತ್ತು ಬ್ರದರ್. ತುಂಬಾ ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ಸ್ ನಂಗೆ ಹೇಳ್ಬೇಡಿ, ಇವ್ರಿಗೆ ಹೇಳಿ. ಯಾರು ನೋಡಕ್ ಹೋಗ್ತಾ ಇದ್ದೀರಾ ಹಾಸ್ಪಿಟ್ಲಿಗೆ? ನಮ್ಮ ತಾಯಿನ. ತೀರೋದ್ರಂತ ಹೇಳಿದ್ರಿ. ಡಾಕ್ಟರ್, ನನ್ನಂಥ ಕ್ಯಾನ್ಸರ್ ಪೇಷಂಟ್ಗೆ ಒಂದಿನ ಮಟ್ಟಿಗೆ ಹೊರಗೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. It's okay, my boy. Be brave. ಸಾರಿ ಮೈ ಬಾಯ್. ಎಲ್ಲರಿಗೂ ನಗು ಎಂಬ ಬೆಳಕನ್ನು ಚೆಲ್ತಿದ್ದ ಸೂರ್ಯ ಈಗ ಸತ್ ಮೇಲೂ ಹೇಗೆ ನಗ್ತಿದ್ದಾನೆ ನೋಡಿ. ನೋಡಿದ್ರಲ್ಲ, ತನ್ನ ಕೊನೆಯ ದಿನಗಳನ್ನು ಸೂರ್ಯ ಹೇಗೆ ಬೇರೆಯವರನ್ನು ಸಂತೋಷದಲ್ಲಿಡಲು ಪ್ರಯತ್ನಿಸಿದ. ಹೌದು,
ನಮ್ಮ ಸುತ್ತಮುತ್ತಲಿನ ಜನರು ದುಃಖದಿಂದ, ಬೇಸರದಿಂದ, ಜಿಗುಪ್ಸೆಯಿಂದ, ಕೋಪದಿಂದ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ಅಂತವರನ್ನು ಕಂಡಾಗ ಅವರನ್ನು ನಮ್ಮ ಕೈಲಾದಷ್ಟು ನಗಿಸಲು ಪ್ರಯತ್ನಿಸೋಣ. ಅದೇ ನಾವು ಅವರಿಗೆ ಕೊಡುವಂತಹ ಉಡುಗೊರೆ ಆಗಬೇಕು. ಹಾಗಾದಲ್ಲಿ ನಮ್ಮ ಈ ಸೂರ್ಯನ ಆತ್ಮಕ್ಕೆ ಶಾಂತಿ ಸಿಗುತ್ತದೆಂಬುದು ನಮ್ಮ ಆಶಯ. ಸ್ಮೈಲ್ ಪ್ಲೀಸ್. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು. ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ. ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ.